ಅಲ್ಲಿದೆ ನೋಡಿ ಸರ್, ಒಂದು ಕಡೆಯಿಂದ ಈ ಕಲ್ಲು ಇಲ್ಲಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ. ಇದು ಆ ಕಲ್ಲು ಹಾಕಿದ್ವಲ್ಲ ಸರ್ ಸೌದೆ ಹತ್ರ, ಅದು ಬೌಂಡ್ರಿ ಸರ್. ಎಲ್ಲ ಎನ್ಕ್ರೋಚ್ಮೆಂಟ್ ಇದೆ ಅಲ್ಲ ಮೇಡಮ್, ನೀರು ಆ ಕಡೆ ಇದೆ ಎಲ್ಲ ಹೋಗುತ್ತೆ ಸರ್, ಎಲ್ಲ ಕಡೆ ಎನ್ಕ್ರೋಚ್ ಮಾಡಿ. ಇದೆಲ್ಲ ಫುಲ್ ಎನ್ಕ್ರೋಚ್ಮೆಂಟ್ ಈಗ, ಇದೆಲ್ಲ ಕೆರೆ ಒಳಗಡೆ ಇರೋದು, ಇದೆಲ್ಲ ಕೆರೆ ಇದೆ ನೀರೆಲ್ಲ ಇದೆ, ಇದು ಎನ್ಕ್ರೋಚ್ಮೆಂಟ್ ಮಾಡಿರೋದು. ಸ್ಟಾರ್ಟ್ ಮಾಡಪ್ಪ. ಇವತ್ತೊಂದು ದಿನ ದೇವರಾಯಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ಯಲಗೊಂಡಳ್ಳಿ ಗ್ರಾಮದಲ್ಲಿ ಕೆರೆ ಒತ್ತುವರಿ ಏನು ಆಗಿದೆ ಅದನ್ನು ತೆರವು ಮಾಡೋ ಕಾರ್ಯಾಚರಣೆ ಆಗ್ತಾಯಿದೆ. ಈ ಒಂದು ಕಾರ್ಯಾಚರಣೆಗೆ ನಾವು ಸ್ವಾಗತ ಬಯಸ್ತೀವಿ. ಯಾಕಂದರೆ ಗಿಡ ಬೆಳೆಸೋದು, ಕೆರೆ ಉಳಿಸೋದು, ಕೆರೆ ಸಂರಕ್ಷಣೆ ಮಾಡದೇ ಇದ್ದರೆ ಮುಂಬರೋ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತೆ. ಆ ಅಂತರ್ಜಲ ಮಟ್ಟ ಕುಸಿದಾಗ ಏನಾಗುತ್ತೆ ಅಂದರೆ ಎಲ್ಲ ಕೂಡ ಬರ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಾವು ಇವಾಗಲೇ ಎಚ್ಚೆತ್ತುಕೊಂಡು ಏನು ಜಲ ಮಟ್ಟ ಯಾವ ಥರ ನಾವು ಅಭಿವೃದ್ಧಿ ಪಡಿಸ್ಬೇಕು, ಕೆರೆ ಸಂರಕ್ಷಣೆ ಯಾವ ಥರ ಮಾಡಬೇಕು, ಗಿಡಗಳನ್ನ ಯಾವ ಥರ ಬೆಳೆಸಬೇಕು, ಪರಿಸರವನ್ನು ಯಾವ ಥರ ನಾವು ಇಟ್ಕೊಳ್ಬೇಕು, ಇದೆಲ್ಲ ಮುಂಬರುವ ಪೀಳಿಗೆಗೆ ನಾವು ಕೊಡುವಂಥ ಕೊಡುಗೆ. ನಾವು ಇವಾಗ ಏನಾದರೂ ಎಚ್ಚೆತ್ತುಕೊಳ್ಳದೆ ಇದ್ದರೆ ನಮಗೆ ಬಹುಶಃ ನೀವು ನೋಡಿರ್ಬೋದು ಡೆಲ್ಲಿಯಲ್ಲಿ ಯಾವ ಥರ ಪರಿಸ್ಥಿತಿ ಆಯಿತು ಅಂತ. ಇದೇ ಥರ ನಮ್ಮ ಇದರಲ್ಲೂ ಕೂಡ ಮುಂದುವರಿಬೋದು. ಇದು ಒಳ್ಳೆಯ ಹಸಿರು ನ್ಯಾಯಾಲಯದ ಒಂದು ತೀರ್ಪು, ಒಳ್ಳೆಯ ವಿಚಾರ. ಅದರಲ್ಲೂ ಸಹ ಈ ನಮ್ಮ ಡಿ ಸಿ ಅವರು ಮತ್ತು ಡಿ ಸಿ ಅವರ ಆದೇಶದ ಮೇರೆಗೆ ನಮ್ಮ ಏನು ಇವಾಗ ನಮ್ಮ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಮೇಡಮ್ನವರು, ಅದರ ಒಟ್ಟಿಗೆ ನಮ್ಮ ಇ ಒ ಸಾಹೇಬರು ಹಾಗೂ ನಮ್ಮ ಗ್ರಾಮ ಪಂಚಾಯತಿನಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ, ನಮ್ಮ ಪಿ ಡಿ ಒ ಸಾಹೇಬರು ಎಲ್ಲರೂ ಸೇರಿಕೊಂಡು ಈ ಒಂದು ಮಹತ್ತರವಾದ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳೋದು, ಎಲ್ಲ ರೈತರಲ್ಲೂ ಎಲ್ಲರಲ್ಲೂ ಸಹ ಹೇಳ್ತೀವಿ, ಒಂದು ಈಗೋ ಬಿಟ್ಬಿಡಿ, ಕೆರೆಯನ್ನು ಉಳಿಸುವಲ್ಲಿ ತಾವು ಕೂಡ ಸೋಪೇರಣೆಯಿಂದ ಮುಂದಾಗಿ ಬನ್ನಿ. ಇದೊಂದು ಏನಾದರೂ ಒಂದು ಮಾಡಿ ನೆಕ್ಸ್ಟ್ ಬರೋ ಪೀಳಿಗೆಗೆ ಒಂದು ಕೊಡುಗೆ ಕೊಡೋಣ ಅಂತ ನಾನು 2 ಮಾತು ಹೇಳಿ ಇದೊಂದು ಒಳ್ಳೆಯ ವಿಚಾರ ಅಂತ ಸ್ವಾಗತ ಬಯಸ್ತೀನಿ. ಇವತ್ತು ಇದು ನಿಜವಾಗ್ಲೂ ನಮಗೆ ಸಂತೋಷ ಆಗುತ್ತೆ, ಒಳ್ಳೆ ಬೆಳವಣಿಗೆ ಕೂಡ ಇದೆ. ಯಾಕಂದ್ರೆ ಈ ಕೆರೆಗಳಿಂದ ರೈತರಿಗೆ ಜೀವನಾಡಿ ಕೆರೆಗಳು. ಈ ಕೆರೆಗಳು ಉಳಿಸಿಲ್ಲ ಅಂದ್ರೆ ಮುಂದೆ ನಮಗೆ ಉಳ್ಗಾಲ ಇಲ್ಲ. ನಾವಿಷ್ಟೇ ಹೇಳೋದು, ನಮ್ಮ ಗ್ರಾಮ ಪಂಚಾಯತಿಂದ ನರೇಗೆ ಯೋಜನೆಯಲ್ಲಿ ಬೌಂಡ್ರಿ ಫಿಕ್ಸ್ ಮಾಡಿ ಸುತ್ತಲೂ ನಾವು ಗಿಡಗಳನ್ನು ಮಡಗಿ ಕೆರೆಗಳನ್ನು ಉಳ್ಳೆತ್ತಿ ನಾವು ಏನು ನಮ್ಮ ಯೋಜನೆಯಲ್ಲಿ ಏನು ಸ್ಕೀಮ್ಗಳಿದೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಾನು ಆದಷ್ಟು ಬೇಗ ನಮ್ಮ ಕೆರೆಗಳು ಎಷ್ಟಿದೆ 17 ಕೆರೆಗಳಿದೆ, 17 ಕೆರೆಗಳು ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ಆದಷ್ಟು ಈ ಕೆಲಸಗಳನ್ನು ಪೂರ್ಣಗೊಳಿಸು ಅಂತೇಳಿ ನಾನು ಭರವಸೆ ಕೊಡ್ತಾ ಇದ್ದೆ. ಕೆಲಸ ನಿಮ್ಗೆ ಏನ್ ಅನ್ಸುತ್ತೆ? ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ದೇವರಾಯಸಮುದ್ರ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಯಲಗೊಂಡಳ್ಳಿ ಕೆರೆಯನ್ನ ಒಂದು ಚಾಲನೆ ಮಾಡಿರ್ತಕ್ಕಂಥ ತುಂಬಾ ಸಂತೋಷದ ಸುದ್ದಿ. ಯಾಕಂದ್ರೆ ಇದೊಂದು ನಮ್ಮ ಹಿರಿಯರು ಹೇಳ್ದಂಗೆ ಇದು ಮುಂದಿನ ಪೀಳಿಗೆಗೆ ಒಂದು ಅಭಿವೃದ್ಧಿಗೋಸ್ಕರ ನಾವು ಈ ಕೆರೆಯನ್ನು ಉಳಿಸಬೇಕು. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ನೂ ಪ್ರತಿಯೊಂದು ಕೆರೆನೂ ಸಹ ಯಾವುದಿದೆ ನಮ್ಮ ಪಂಚಾಯತ್ಗೆ ಒಳಪಟ್ಟಿರ್ತಕ್ಕಂಥ ಯಾವುದೇ ಕೆರೆ ಆಗಲಿ ಪ್ರತಿಯೊಂದು ಕೆರೆಯನ್ನು ಯಾರೇ ಬಳ್ಳಾಟರಾಗಿರ್ಬೋದು ಎಲ್ಲಾ ಕೆರೆಗಳು ಒಂದು ಸರ್ವೆ ಮಾಡಿ ಈ ತರ ತೆರವುಗೊಳಿಸಿದ್ರೆ ಎಲ್ಲ ಪ್ರತಿಯೊಬ್ರು ಇಲ್ಲಿ ಒಬ್ಬ ಸಣ್ಣ ರೈತ ಆಗ್ಬೋದು, ದೊಡ್ಡ ರೈತ ಆಗ್ಬೋದು, ಶ್ರೀಮಂತರಾಗ್ಬೋದು, ಯಾರೇ ಆಗ್ಬೋದು, ಯಾರೇ ಆಗ್ಲಿ ಏನ್ ಇವತ್ತಿನ ದಿನ ಒಂದು ಚಾಲನೆ ಮಾಡಿರ್ತಕ್ಕಂಥ ಏನ್ ಇವತ್ತಿನ ದಿನ ಇದನ್ನ ನೋಡ ಮುಂದೇನು ಸಹ ಅವರು ಬಿಡ್ಬೇಕು. ಯಾಕಂದ್ರೆ ಇದು ಕಡ್ಡಾಯವಾಗಿ ಏನು ಸರ್ಕಾರ ಆದೇಶ ಇದೆ ಬಿಡಲೇಬೇಕು. ಇಲ್ಲಾಂದ್ರೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಯಾರು ಬಿಡ್ತಕ್ಕಂತ ಹೋದ್ರೆ ಅವ್ರ ಮೇಲೆ ಒಂದು ನೀವು ಸಹ ಮೀಡಿಯಾವರು ಒಂದು ಇದನ್ನ ಹೆಚ್ಚಿನ ಒಂದು ರೀತಿಯಲ್ಲಿ ನೀವು ರೈತರಿಗಾಗ್ಬೋದು, ಒಂದು ಕೆರೆಗಳಿಗಾಗ್ಬೋದು, ನೀವು ಒಂದು ಪ್ರಚಾರ ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಏನು ಯಲಗೊಂಡಳ್ಳಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ನು ಯಲಗೊಂಡಳ್ಳಿಯಲ್ಲಿ 2 ಕೆರೆ ಐತೆ.
ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಂತ ಕೆರೆಗಳನ್ನ ನಾವು ತೆರವುಗೊಳಿಸಿದ್ರೆ ನಿಜವಾದ ರೈತರಲ್ಲೇ ಒಂದು ಅವರ ಜೀವನದಲ್ಲೇ ಒಂದು ಏನು ಒಂದು ಬೆಳೆ ಬಂದಾಗ ಮಳೆ ಬಂದಾಗ ಕೆರೆ ತುಂಬಿದ್ರೆ ಒಂದು 150-200 ಕುಟುಂಬಗಳು ಜೀವನ ಮಾಡ್ತಾರ. ಅಂತ ಕೆರೆಯನ್ನೇ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ತಮ್ಮ ಕಡೆಯಿಂದ ನಾವು ಒಂದು ಮನವಿ ಮಾಡಿರ್ತೇನೆ. ಒಂದು ತಾಲೂಕ್ ದಂಡಾಧಿಕಾರಿ ಮೇಡಮ್ ಅವ್ರಿಗಾಗ್ಬೋದು, ಅವ್ರು ಇಷ್ಟೊತ್ತು ಬಂದು ಹೋದ್ರು, ನಮ್ಮ ತಾಲೂಕು ಯುವ ಸಾಹೇಬ್ರಾಗ್ಬೋದು, ನಮ್ಮ ಪಂಚಾಯತಿ ಕಡೆಯಿಂದ ಆಗ್ಬೋದು, ನಿಜವಾಗ್ಲೂ ನೀವು ಸ್ವಲ್ಪ ನಮ್ಮ ಜೊತೆಗೆ ಒಂದು ಕೈ ಜೋಡಿಸಿ ಅಂತ ಕೆರೆಯನ್ನು ಉಳಿದ್ರೆ ಒಂದು 150-200 ಕುಟುಂಬಗಳು ಅವ್ರ ಜೀವನದಲ್ಲಿ ಸಂತೋಷ ಆಗಿದೆ ಅಂತ ಹೇಳ್ತಾ ನನ್ನ ಮಾತು ಮುಖ್ಯವಾಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ತಹಸೀಲ್ದಾರ್ ಇರ್ಬೋದು, ಮುಖ್ಯವಾಗಿ ನಮ್ಮ ಇವ ಪಾಪ ಅವ್ರೆ ಏನೇ ಸರ್ಕಾರಿ ಇದ್ರಲ್ಲಿ ಮುಂಚೂಣಿಯಾಗಿ ಬಂದು ನಿಂತ್ಕೊಂಡು ರೈತರಿಗೆ ಮನವೊಲಿಸಿ ನಮಗೆ ಕಠಿಣದಾಗ ಆದೇಶ ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರು ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾರೆ.